ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಓವನ್ ಇಲ್ಲದೆ ಈಸಿಯಾಗಿ ಕುಕ್ಕರ್ನಲ್ಲಿ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸಾಫ್ಟ್ ಮತ್ತು ಸ್ಪಾಂಜಿ ಆದ ಕೇಕನ್ನು ಮಾಡಲು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡ್ಬಿಟ್ಟು 1 ಬಟ್ಲದಷ್ಟು ಸಕ್ಕರೆಯನ್ನು ತೆಗೆದುಕೊಂಡ್ಬಿಟ್ಟಿದ್ದೀನಿ. ನಿಮಗೆ ಸಿಹಿ ಕಡಿಮೆ ಬೇಕಂದ್ರೆ 3/4 ಭಾಗದಷ್ಟು ಸಕ್ಕರೆಯನ್ನು ತಗೊಳ್ಳಿ. 3 ಮೊಟ್ಟೆಯನ್ನು ಒಡ್ಕೊಳ್ತಾ ಇದ್ದೀನಿ. ಅರ್ಧ ಬಟ್ಲದಷ್ಟು ಯಾವುದೇ ಬ್ರ್ಯಾಂಡಿಂದಾಗಲಿ ರಿಫೈನ್ಡ್ ಆಯಿಲನ್ನು ತಗೊಳ್ಳಿ. ನಾನು ಇಲ್ಲಿ ಸನ್ರಿಚ್ ಎಣ್ಣೆಯನ್ನು ಅರ್ಧ ಬಟ್ಲ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿ, ಚಿಟಿಕೆಯಷ್ಟು ಉಪ್ಪು, ಅರ್ಧ ಬಟ್ಲದಷ್ಟು ಹಾಲು, 1 ಚಮಚದಷ್ಟು ವೆನಿಲಾ ಎಸೆನ್ಸ್ ಇವೆಲ್ಲವನ್ನು ಹಾಕ್ಕೊಂಡು 5 ನಿಮಿಷ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಆದ ನಂತರ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ತಗೊಂಡಿರುವ ಬಟ್ಲದಿಂದಲೇ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದನ್ನು ಸಾಣಿಸ್ಕೊಳ್ತಾ ಇದ್ದೀನಿ. ಸಾಣಿಸಿಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿಂದ 1.5 ಚಮಚ ಬೇಕಿಂಗ್ ಪೌಡರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಮತ್ತೆ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಮಿಕ್ಸ್ ಆದಾಗ ಒಂದು 10 ನಿಮಿಷ ರೆಸ್ಟಿಗೆ ಇಟ್ಬಿಡ್ತಾ ಇದ್ದೀನಿ. ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ತೆಗೆದುಕೊಂಡ್ಬಿಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ಅದರ ಒಳಗಡೆ ಒಂದು ಬಟರ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ಅದು ಕೆಳಗಡೆ ಅಂಟ್ಕೊಳ್ಬಾರ್ದಂತ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿ ಜಾರಿನಲ್ಲಿ ವೆನಿಲಾ ಎಸೆನ್ಸನ್ನು ಹಾಕೋದನ್ನು ತೋರಿಸ್ಕೊಟ್ಟಿರಲಿಲ್ಲ. ಅದಕ್ಕಾಗಿ ಅಲ್ಲೊಂದು ಸ್ಪೂನು ಇಲ್ಲೊಂದು ಸ್ಪೂನನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈ ಬ್ಯಾಟರನ್ನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಂದ ಒಂದು 2-3 ಸಾರಿ ಈ ಪಾತ್ರೆಯನ್ನು ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರನ್ನು ತಗೊಂಡು ಒಂದು 10ರಿಂದ 15 ನಿಮಿಷ ಇದನ್ನು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಒಳಗಡೆ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ಕುಕ್ಕರ್ ಕಾದಿಂದ ಇದನ್ನು ಒಳಗಿಟ್ಬಿಡ್ತಾ ಇದ್ದೀನಿ. ಇದು ಮೀಡಿಯಂ ಫ್ಲೇಮ್ನಲ್ಲಿ 35ರಿಂದ 40 ನಿಮಿಷದವರೆಗೆ ಇದನ್ನು ಬೇಕ್ ಮಾಡ್ತಾ ಇದ್ದೀನಿ. ಇದು ಇವಾಗ ಆಗಿದೆ. ಯಾವುದೇ ರೆಸಿಪಿ ಆಗಲಿ ನಾವು ಅದನ್ನು ಟ್ರೈ ಮಾಡಿ ನೋಡಿದಾಗ ಅದರಿಂದ ಸಿಗುವ ಖುಷಿನೇ ಬೇರೆ. ನೋಡಿ, ಈ ಥರ ನೀವು ಟ್ರೈ ಮಾಡಿ ನೋಡಿ. ಈ ಪೇಪರನ್ನು ತೆಗೆದುಬಿಡ್ತಾ ಇದ್ದೀನಿ. ಇದ್ರ ಮೇಲೆ ಬೇಕಂದರೆ ನೀವು ಕ್ರೀಮನ್ನು ಹಾಕ್ಕೊಳ್ಳಿ. ಇದು ಪ್ಲೇನ್ ಕೇಕ್ ಅಂತ ರೆಡಿ ಮಾಡಿದ್ದೀನಿ. ನನ್ನ ರೆಸಿಪಿ ಹೆಂಗೆ ಅನಿಸಿತ್ತಂತ ಕಮೆಂಟ್ನಲ್ಲಿ ತಿಳಿಸಿ. ಫ್ಯಾಮಿಲಿ ಮೆಂಬರ್ ಮತ್ತು ಫ್ರೆಂಡ್ ಸರ್ಕಲ್ನಲ್ಲಿ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ನನ್ನ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೂ ಫಾಲೋ ಮಾಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.